ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ನಾವು ಇಷ್ಟಕ್ಕನ ಮುಂಚೆ ಎಲ್ಲ ತರದ ನೋಟಿಫಿಕೇಶನ್ಸ್ ಹಾಗೂ ಅದರ ಅಪ್ಡೇಟ್ಸ್ ಅನ್ನು ಅಪ್ಡೇಟ್ ಮಾಡ್ತಾ ಇದ್ವಿ, ರೈಟ್? ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಈಗ ಮುಂದೆ ಬರುವಂತಹ ನೋಟಿಫಿಕೇಶನ್ಸ್ ಯಾವುದೆಲ್ಲ ಇದಾವೆ ಅಂಡ್ ಅದು ಯಾವಾಗ ಬರುತ್ತೆ, ಸೊ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಪ್ರಿಪರೇಷನ್ ಮಾಡೋದು ಯಾವಾಗ, ಹೇಗೆ, KEA ಮಾಡುತ್ತಾ, KPSC ಮಾಡುತ್ತಾ ಅನ್ನೋದು ತುಂಬಾ ಕ್ವಶನರೀಸ್ ಎಲ್ಲ ವಿದ್ಯಾರ್ಥಿಗಳ ಮೈಂಡ್ ಅಲ್ಲಿ ಕಾದು ಕೂತಿದೆ, ರೈಟ್? ಸೊ ಈಗ ರೀಸೆಂಟ್ ಆಗಿ DPAR ಒಂದು ಹೊಸ DPAR ಬಂದಿದೆ. ಆ ಹೊಸ DPAR ಅಲ್ಲಿ 400 ರೋಸ್ಟರ್ ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ರಿಸರ್ವೇಶನ್ ರಿಲೇಟೆಡ್, SC ST ರಿಸರ್ವೇಶನ್ ರಿಲೇಟೆಡ್, ಇಂಟರ್ನಲ್ ರಿಸರ್ವೇಶನ್ ಬದಲಾವಣೆ ಆದ ನಂತರ 400 ಪಾಯಿಂಟ್ ರೋಸ್ಟರ್ ಪಾಯಿಂಟ್ ಅನ್ನು ಬಿಟ್ಟಿದ್ದಾರೆ ಗೈಸ್. ನೆನ್ಪಿಟ್ಕೊಳ್ಳಿ, 400 ರೋಸ್ಟರ್ ಪಾಯಿಂಟ್ 2026 ಅಲ್ಲಿ ರಿಲೀಸ್ ಆಗಿರೋದು. ಇದಕ್ಕನ ಬಿಫೋರ್ 1995 ಆರ್ 4 ಸಮಥಿಂಗ್ ಅಲ್ಲಿ 100 ರೋಸ್ಟರ್ ಪಾಯಿಂಟ್ ಇಂದು ಡೀಟೇಲ್ಸ್ ಇತ್ತು. ಓಕೆ, ಆ 100 ರೋಸ್ಟರ್ ಪಾಯಿಂಟ್ಸ್ ಅಂದ್ರೆ ಏನು, ಹಾಗೂ ಈ ಸೀಟ್ಸ್ ಡಿವಿಷನ್ ಹೇಗಾಗುತ್ತೆ ಅಂಡ್ ಯಾರಿಗೆ ಫಸ್ಟ್ ಸೀಟ್ ಕೊಡ್ತಾರೆ, ಸೆಕೆಂಡ್ ಸೀಟ್ ಯಾರು ಕೊಡ್ತಾರೆ ಅನ್ನೋದನ್ನ ನೋಡೋಣ ಡೀಟೇಲ್ ಆಗಿ. ಅಂಡ್ ಹೊಸ ಬರುವಂತಹ ರಿಕ್ರೂಟ್ಮೆಂಟ್ಸ್ ಯಾವಾಗ ಆಗುತ್ತೆ ಅನ್ನೋದು ಸಹ ನಾನು ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೇನೆ. ಲೈಕ್ ಪೊಲೀಸ್ ಇರ್ಬೋದು, BDDC ಇರ್ಬೋದು, ಓಕೆ, ಅಂಡ್ AO ಅಂಡ್ AO ಇರ್ಬೋದು, KPTCL ಇರ್ಬೋದು, KPCL ಇರ್ಬೋದು, ಓಕೆ, ಅಂಡ್ KLSA ಕರ್ನಾಟಕ ಲೆಜಿಸ್ಲೇಟಿವ್ ಸರ್ವಿಸಸ್ ಸಹ ಇರ್ಬೋದು, ಅಂಡ್ ಅದರ್ 56,000 ಜಾಬ್ಸ್ ಯಾವಾಗ ಬರುತ್ತೆ ಅನ್ನೋದು ಸಹ ಮಾಹಿತಿಯನ್ನು ಕೊಡೋಣ. ಈಗ ಫಸ್ಟ್ ಪಾಯಿಂಟ್ ಬಂದು ಈ ರೋಸ್ಟರ್ ಪಾಯಿಂಟ್ ಅಂದ್ರೆ ಏನು. ಓಕೆ, ಈ ರೋಸ್ಟರ್ ಪಾಯಿಂಟ್ ಅಂದ್ರೆ ಏನು, ಫಸ್ಟ್ ಪಾಯಿಂಟ್. ಓಕೆ, ಸರಿ, ಓಕೆ. ಈ ರೋಸ್ಟರ್ ಪಾಯಿಂಟ್ ಅಲ್ಲಿ ನಮಗೆ 400 ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಏನ್ ಸರ್ ಹೀಗಂದ್ರೆ, ಈ 400 ಪಾಯಿಂಟ್ ಅಂದ್ರೆ ಏನು, ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಇದಕ್ಕೊಂದು ನಿಮಗೆ PDF ಅನ್ನು ತೋರ್ಸಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ, ಈ PDF ಅಲ್ಲಿ ನೀವು ಕೆಲವು ಡೀಟೇಲ್ಸ್ ನ ಅಬ್ಸರ್ವ್ ಮಾಡೋದ. ಇದೇನಿದು ನೋಡಿ, ಡೀಟೇಲ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ ಓಕೆ ಈ 17% ಶಾತದಿಂದ 15% ಮಾಡಿರೋದು. ಅಂಡ್ ಈಗ ನಿಮಗೆ ಗೊತ್ತಿರೋ ಹಾಗೆ 50% ಮಾತ್ರನೇ ಜನರಲ್ ಮೆರಿಟ್ ಇರುತ್ತೆ, ಹಾಗೂ 15% ಈ 15% SC ಗಿರುತ್ತೆ, ಅಂಡ್ ST ಗೆ ರಿಮೈನಿಂಗ್ ಪರ್ಸೆಂಟೇಜ್ ಸ್ವಲ್ಪ ಕೊಡ್ತಾರೆ, ಅಂಡ್ 32% OBC ಗಿರುತ್ತೆ. ಅಂಡ್ ರಿಮೈನಿಂಗ್ ಪರ್ಸೆಂಟ್ ಅಂದ್ರೆ ಇದು 3% ಏನೋ ಮಾಡಿದ್ದಾರೆ. ಅಂಡ್ ಇದಾದ ನಂತರ ಅದೇ ತರ ನಿಮಗೆ ಹಲವಾರು ಪರ್ಸೆಂಟೇಜಸ್ ಸಹ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಇದರಲ್ಲಿ ಜಸ್ಟ್ ಬ್ರೀಫ್ ಆಗಿ ನಾನು ಆ ಪಾಯಿಂಟ್ಸ್ ಅನ್ನು ತೋರಿಸ್ತೀನಿ ಗೈಸ್, ಅದು ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಅದನ್ನು ಕೊಟ್ಟಿದ್ದಾರೆ. ಈ ರೋಸ್ಟರ್ ಪಾಯಿಂಟ್ ಬಂದು 1995 ನಲ್ಲಿ ಹಳೇದಿತ್ತು. ಸೊ ಅದನ್ನ ಈಗ ಅವರು ಅಮೆಂಡ್ ಮಾಡಿದ್ದಾರೆ ಅಂತಾನು ಬರೆದಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಏನ್ ಇಂಪಾರ್ಟೆಂಟ್ ಅಲ್ಲ. ಸೊ ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಈ ST SC ಕ್ಯಾಸ್ಟ್ ಅಲ್ಲಿ ಕ್ಯಾಟಗಿರಿ A, ಕ್ಯಾಟಗಿರಿ B ಹಾಗೂ C ಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಇದಾದ ನಂತರ ಈ 400 ಬಿಂದುಗಳು ಅಂದ್ರೆ ಏನು, 400 ಪಾಯಿಂಟ್ಸ್ ಅಂತ ಕರಿತೀವಿ. ಏನ್ ಈ 400 ಪಾಯಿಂಟ್ಸ್, ಆ ಪಾಯಿಂಟ್ಸ್ ಇಂದು ಲಿಸ್ಟ್ ಕೊಟ್ಟಿದ್ದಾರೆ ಗೈಸ್. ಸೊ ಈಗ ನಾನು ಲಿಸ್ಟ್ ಅನ್ನು ತೋರಿಸ್ತೀನಿ ನಿಮಗೆ. ಆ ಲಿಸ್ಟ್ ಅನ್ನು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ಆ ಲಿಸ್ಟ್ ನ ನೀವು ನೋಡೋದ್ರಿಂದ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಪ್ರತಿ ಡಿಪಾರ್ಟ್ಮೆಂಟ್ ಬಿಟ್ಟಾಗ ಸರ್ ಈಗ ಫಸ್ಟ್ ಪೋಸ್ಟ್ ಬಂದು ಜನರಲ್ ಮೆರಿಟ್ಗೆ ಬಿಡ್ತಾರಾ, SC ಗೆ ಬಿಡ್ತಾರಾ, ST ಗೆ ಬಿಡ್ತಾರಾ? ಈಗ 20 ಪೋಸ್ಟ್ ಇದಾವೆ, 20 ಪೋಸ್ಟ್ ಯಾರಿಗೆ ಎಷ್ಟು ಪೋಸ್ಟ್ ಬರುತ್ತೆ? ನಮ್ದು 2A ಕ್ಯಾಟಗಿರಿ ಇದೆ, ಎಷ್ಟು ಪೋಸ್ಟ್ ಬರುತ್ತೆ? SC ಇದೆ, ಎಷ್ಟು ಪೋಸ್ಟ್ ಬರುತ್ತೆ? ST ಇದಾವೆ, ಎಷ್ಟು ಪೋಸ್ಟ್ ಬರುತ್ತೆ ಅನ್ನೋದು ತುಂಬಾ ಕ್ವಶನ್ಸ್ ಇದಾವೆ ವಿದ್ಯಾರ್ಥಿಗಳ ಮೈಂಡ್ ಅಲ್ಲಿ. ಸೊ ಇದು ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಇದು ಒಂದು ಒಳ್ಳೆ ಇನ್ಫಾರ್ಮೇಶನ್ ಆಗುತ್ತೆ ಗೈಸ್. ಓಕೆ, ಈ ಪೋಸ್ಟಿನ ವಿಭಾಗ ಹೇಗಾಗುತ್ತೆ, ಐ ಮೀನ್ ಪೋಸ್ಟ್ ಡಿವಿಷನ್ ಹೇಗಾಗುತ್ತೆ ಅನ್ನೋದು ತಿಳ್ಕೊಳ್ಳೋದಕ್ಕೆ 400 ಪಾಯಿಂಟ್ ಅನ್ನು ರೆಡಿ ಮಾಡಿದ್ದಾರೆ. ನೋಡಿ, ನಿಮಗೆ ಈ ವರ್ಟಿಕಲ್ ರಿಸರ್ವೇಶನ್ ಅಪ್ಲಿಕೇಬಲ್ ಆಗುತ್ತೆ. ಇದರಲ್ಲಿ ಏನಂತಂದ್ರೆ, ಈ ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಹಾಗೂ ಹಿಂದುಳಿದ ವರ್ಗಗಳು ಇರ್ಬೋದು, ಸಾಮಾನ್ಯ ವರ್ಗನೂ ಸಹ ಇರ್ಬೋದು. ಅಂದ್ರೆ SC ST ಓಕೆ ಅಂಡ್ OBC ಅಂಡ್ ದೆನ್ ಜನರಲ್ ಮೆರಿಟ್. ಈ ಎಲ್ಲಾ ವಿಭಾಗದಲ್ಲಿ ಈ OBC ಅಂತಂದ್ರೆ ನಿಮಗೆ ಕ್ಯಾಟಗಿರಿ 1 ಇಂದ ಹಿಡಿದು ಕ್ಯಾಟಗಿರಿ 1, 2A, 2B, 3A, 3B ತನಕನೂ ಬರುತ್ತೆ. ಓಕೆ, ಅಂಡ್ ಇನ್ನ ಜನರಲ್ ಮೆರಿಟ್. ಸೊ ಇಷ್ಟೆಲ್ಲ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಡಿವಿಷನ್ ಆಫ್ ಕ್ಯಾಟಗಿರೀಸ್. ಈಗ ಇದರಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈಗ 5 ಪೋಸ್ಟ್ ಇದಾವೆ ಅಂತ ಇಟ್ಕೊಳ್ಳೋಣ. ಏನು, ಬರೀ 5 ಪೋಸ್ಟ್ ಇದಾವೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ, ಬರೀ 5 ಪೋಸ್ಟ್ ಇದಾವಪ್ಪ. ಈಗ ಓಪನಿಂಗ್ 5 ಪೋಸ್ಟ್ ಇದಾವೆ. ಸರ್ ಈ 5 ಪೋಸ್ಟ್ ಇದಾವೆ ಅಂದ್ರೆ 5 ಪೋಸ್ಟ್ ಯಾರಿಗೆ ಕೊಡಬೇಕು? ಈಗ ಡಿಪಾರ್ಟ್ಮೆಂಟ್ ಕೇಳ್ತೀರಾ. ಈಗ ಫಾರ್ ಎಕ್ಸಾಂಪಲ್ ನಾನು KPTCL ಡಿಪಾರ್ಟ್ಮೆಂಟ್ಗೆ ಲೆಟರ್ ಬರಿತೀನಿ, ಸರ್ ನಿಮ್ಮಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ HR ಡಿಪಾರ್ಟ್ಮೆಂಟ್ಗೆ ಕೇಳ್ತೀನಿ, HR ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವೇಕೆನ್ಸೀಸ್ ನಿಮಗೆ ಇದಾವೆ, ಎಷ್ಟು ವೇಕೆನ್ಸೀಸ್ ಫಿಲ್ ಮಾಡ್ಬೇಕಂತಿದ್ದೀರಾ ಈ ವರ್ಷದಲ್ಲಿ ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ, ಸರ್ 5 ಪೋಸ್ಟ್ ಇದಾವೆ.
ಎಗೆ 5 ಪೋಸ್ಟ್ ಇದಾವೆ ಅಂತಾರೆ. ಸೊ ಈಗ ಎಗೆ 5 ಪೋಸ್ಟ್ ಅಂದ್ರೆ ಈ 5 ಪೋಸ್ಟ್ ವಿಭಾಗ ಹೇಗಾಗುತ್ತೆ ನೋಡಿ. ಫಸ್ಟ್ ಪೋಸ್ಟ್ ಎಸ್ ಸಿ ಕೊಡ್ತಾರೆ, ವೆರಿ ಇಂಪಾರ್ಟೆಂಟ್. ಫಸ್ಟ್ ಪೋಸ್ಟ್ ಎಸ್ ಗೆ ಹೋಗುತ್ತೆ, ಸೆಕೆಂಡ್ ಪೋಸ್ಟ್ ಜನರಲ್ ಮೆರಿಟ್ ಹೋಗುತ್ತೆ, ಥರ್ಡ್ ಪೋಸ್ಟ್ ಪರಿಶಿಷ್ಟ ಪಂಗಡಕ್ಕೆ ಹೋಗುತ್ತೆ, ಫೋರ್ತ್ ಪೋಸ್ಟ್ ಮತ್ತೆ ಸಾಮಾನ್ಯ ಅಭ್ಯರ್ಥಿಗೆ ಹೋಗುತ್ತೆ, ನಂತರ ಫಿಫ್ತ್ ಪೋಸ್ಟ್ ಕ್ಯಾಟಗಿರಿ 1 ಬರುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ. ಈ ಪೋಸ್ಟ್ ಇಷ್ಟು ಬರುತ್ತೆ ಅಂತ ಗೊತ್ತಾಯ್ತು, ಯಾವ ಕ್ಯಾಟಗಿರಿಗೆ ಎಷ್ಟು ಬರುತ್ತೆ ಅನ್ನೋದು ಈಗ ನಿಮಗೆ ಗೊತ್ತಾಯ್ತು. ಏನು ಎಸ್ ಸಿಗೆ ಒಂದು, ಜನರಲ್ ಮೆರಿಟ್ಗೆ ಒಂದು, ಮತ್ತೆ ಇಲ್ಲಿ ಒಂದು ಜನರಲ್ ಮೆರಿಟ್, ಇಲ್ಲಿ ಎಸ್ ಟಿಗೆ ಒಂದು ಬರುತ್ತೆ, ನಂತರ ಇಲ್ಲಿ ಕ್ಯಾಟಗಿರಿ 1ಗೆ ಒಂದು ಬರುತ್ತೆ. ಸರ್ ಆಗಿದ್ದಾಗ ಈ ವುಮೆನ್ ಕನ್ನಡ ಮೀಡಿಯಂ ಇವೆಲ್ಲ ಹೇಗೆ ಬರ್ತವೆ? ಕರೆಕ್ಟ್. ಈಗ ಜನರಲ್ ಅಲ್ಲಿ 2 ಪೋಸ್ಟ್ ಇದಾವಂತ ಗೊತ್ತಾಯ್ತು, ಕರೆಕ್ಟಾ? ಈ 2 ಪೋಸ್ಟ್ ಅಲ್ಲಿ ಅವರು ವಿಭಾಗವನ್ನು ಮಾಡ್ತಾರೆ. ವುಮೆನ್ಗೆ ಆದ್ರೂ ಕೊಡ್ಬೋದು, ರೂರಲ್ ರಿಸರ್ವೇಶನ್ ಆದ್ರೂ ಕೊಡ್ಬೋದು. ಒಟ್ಟಲ್ಲಿ ಜನರಲ್ 2 ಪೋಸ್ಟ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಒಟ್ಟಲ್ಲಿ ಜನರಲ್ ಅಲ್ಲಿ 2 ಪೋಸ್ಟ್ ಬರುತ್ತೆ. ಈ 2 ಪೋಸ್ಟ್ ಅಲ್ಲಿ ಅವ್ರು ಕನ್ನಡ ಮೀಡಿಯಂ ಆದ್ರೂ ಕೊಡ್ಬೋದು, ರೂರಲ್ ಆದ್ರೂ ಕೊಡ್ಬೋದು, ಅದು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್. ಓಕೆ, ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್. ಬಟ್ ಒಟ್ಟಲ್ಲಿ ಅವರು ಜನರಲ್ಗೆ ಇಷ್ಟಂತೂ ಕೊಳ್ಳೇಬೇಕು, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದೇ ತರ ಎಸ್ ಸಿ ನಲ್ಲೂ ಬರುತ್ತೆ, ಎಸ್ ಟಿ ನಲ್ಲೂ ಬರುತ್ತೆ. ಓಕೆ, ಎಸ್ ಟಿ ನಲ್ಲೂ ಬರುತ್ತೆ ಹಾಗೂ ಕ್ಯಾಟಗಿರಿ 1 ಅಲ್ಲಿ ಬರುತ್ತೆ. ಸೊ ನಿಮ್ಮ ಪೋಸ್ಟ್ ಎಷ್ಟು ಬಿಟ್ಟಿದ್ದಾರೆ ಅನ್ನೋದ್ರ ಮೇಲೆ ನೀವು ಈ ರೋಸ್ಟರ್ ಪಾಯಿಂಟ್ ಕಂಪ್ಯಾರಿಸನ್ ಮಾಡ್ಕೋಬಹುದು ಗೈಸ್. ಸಿಂಪಲ್ ಆಗಿ ನಿಮಗೆ ಈ ಪಾಯಿಂಟ್ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ಇದನ್ನ ಎಕ್ಸಾಂಪಲ್ ಕೊಟ್ಟೆ. ಈಗ 10 ಪೋಸ್ಟ್ ಇದಾವಂತ ಇಟ್ಕೊಳ್ಳಿ. ಆಗ ಈ ಮೇಲಿರೋ 5 ಪೋಸ್ಟ್ ಪ್ಲಸ್ ಮತ್ತೆ ಜನರಲ್ ಮೆರಿಟ್ ಇನ್ನೊಂದು ಬರುತ್ತೆ, ಮತ್ತೆ ಕ್ಯಾಟಗಿರಿ 2A ಬರುತ್ತೆ, ಮತ್ತೆ ಜನರಲ್ ಬರುತ್ತೆ ನೋಡಿ, ಮತ್ತೆ ಎಸ್ ಸಿ ಬಂತು, ಮತ್ತೆ ಜನರಲ್ ಬಂತು. ಸೊ ಜನರಲ್ ಪೋಸ್ಟ್ ಎಷ್ಟಾಯ್ತು? 1 2 3 ಮೇಲೆ 4 5 ಪೋಸ್ಟ್ ಜನರಲ್. ಅದು ಅಂದ್ರೆ 10 ಪೋಸ್ಟ್ ಇದಾವಂತಂದ್ರೆ 5 ಪೋಸ್ಟ್ ಜನರಲ್ ಮೆರಿಟ್ ಆಯ್ತು. ಏನ್ ಮೀನಿಂಗು ನಿಮ್ಗೆ ಇಲ್ಲಿ ಏನ್ ಅರ್ಥ ಆಗುತ್ತೆ ನೋಡಿ, 10 ಪೋಸ್ಟ್ ಅಲ್ಲಿ 5 ಪೋಸ್ಟ್ ಜನರಲ್ ಇದೆ ಅಂತ ಏನು 50% ಫುಲ್ಫಿಲ್ ಆಗಿದೆ ಅಂತ ಅರ್ಥ. ಈಗ ಇದರಲ್ಲಿ 15% ಅಂದ್ರೆ ಎಷ್ಟು? ಈಗ ಎಸ್ ಗೆ ಎಷ್ಟು ಪೋಸ್ಟ್ ಬರಬೇಕು ಗೈಸ್? ನೆನ್ಪಿಟ್ಕೊಳ್ಳಿ, ಎಸ್ ಗೆ 15% ಬರಬೇಕು, ಕರೆಕ್ಟಾ? 15%. ಸೊ 15 ಪೋಸ್ಟ್ ಅಂತಂದ್ರೆ ಎಷ್ಟು ನೋಡಿ, ಇಲ್ಲಿ ಫಸ್ಟ್ ಅಲ್ಲಿ 1 ಪೋಸ್ಟ್ ಬಂತು, ಮತ್ತೆ ಇಲ್ಲಿ 1 ಪೋಸ್ಟ್ ಬಂತು. ಸೊ 1.6 ಅಂತಂದ್ರೆ ನಾವು 1.6 ಡೆಸಿಮಲ್ ಏನ್ ಕೊಡಕ್ಕಾಗಲ್ಲ, ಮನುಷ್ಯನಲ್ಲಿ ಅರ್ಧನ ತಗೊಳಕ್ಕಾಗಲ್ಲ. ಸೊ ಹಾಗಾಗಿ 2 ಪೋಸ್ಟ್ ಅಂತ ಕರೀತಾರೆ. 1.5 ಅಂಡ್ ಅಬೋವ್ ಬಂತು ಅಂತಂದ್ರೆ ಇಟ್ ಈಸ್ ಟ್ರೀಟೆಡ್ ಆಸ್ 15% ಕೊಡಬೇಕಲ್ಲ. 10 ಅಲ್ಲಿ 15% ಈಸ್ 1.5. ಸೊ 1.5 ಅಂತ ಅಂದ್ಮೇಲೆ 2 ಪೋಸ್ಟ್ ಬರುತ್ತೆ ಅವ್ರಿಗೆ. ಸೊ ಎಸ್ ಗೆ 2 ಪೋಸ್ಟ್, ಎಸ್ ಟಿಗೆ 3% ಇದೆ ಅಲ್ಲ, ಸೊ ಹಾಗಾಗಿ 1 ಪೋಸ್ಟ್. ಎಸ್ ಟಿಗೆ ಎಷ್ಟು ಪೋಸ್ಟ್? 1 ಪೋಸ್ಟ್. ಓಕೆ, ಅಂಡ್ ಇದೇ ತರ ಇನ್ನ ಬೇರೆ ಕ್ಯಾಟಗಿರಿಯನ್ನು ನೋಡಬಹುದು ನೋಡಿ. ಕ್ಯಾಟಗಿರಿ 2A, ಕ್ಯಾಟಗಿರಿ 1 ಎಷ್ಟು ಪರ್ಸೆಂಟ್ ಅದೆಲ್ಲ OBC ಅಂಡರ್ ಅಲ್ಲಿ 32% ಬರುತ್ತೆ. ಆ 32% ಡಿವಿಷನ್ ಆಗ್ಬಿಡುತ್ತೆ ಗೈಸ್. ಓಕೆ, ಸೊ ಇದೇ ತರ 400 ಪಾಯಿಂಟ್ಸ್ ಅಂದ್ರೆ ಏನು, 400 ಪೋಸ್ಟ್ ತನಕ ಅವರು ಈ ರೋಸ್ಟರ್ ಅನ್ನೇ ಯೂಸ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. 400 ಪಾಯಿಂಟ್ಸ್ ಅಂದೇನು 400 ಪೋಸ್ಟ್ ಅಂತ ಅರ್ಥ. ಓಕೆ, 400 ಪೋಸ್ಟ್. ಫಸ್ಟ್ ಎಸ್ ನಿಂದ ಸ್ಟಾರ್ಟ್ ಆಗಿದೆ, ಎಂಡಿಂಗ್ ಜನರಲ್ ಮೆರಿಟ್ಗೆ ಆಗ್ತಾ ಇದೆ. ಸೊ ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ಇದು ರೋಸ್ಟರ್ ಅನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಏನು ಅನ್ನೋದಕ್ಕೆ ಮಾಹಿತಿ. ಓಕೆ, ಈಗ ಈ ರೋಸ್ಟರ್ ಬಂದಾಗಿದೆ. ಈಗ ಇನ್ಮೇಲಿಂದ ಏನಾಗುತ್ತೆ, ಈ ರೋಸ್ಟರ್ ಬರೋದಕ್ಕಾಗಿ ತುಂಬಾ ಜನ ವೇಟ್ ಮಾಡ್ತಿದ್ರು ಗೈಸ್, ನೆನ್ಪಿಟ್ಕೊಳ್ಳಿ. ರೋಸ್ಟರ್ ಬರೋದಕ್ಕೆ ಸಲುವಾಗಿ ಎಷ್ಟೋ ಡಿಪಾರ್ಟ್ಮೆಂಟ್ಸು ವೇಕೆನ್ಸೀಸ್ ಇದ್ರೂ ಸಹ ರೋಸ್ಟರ್ ಹೇಗೆ ನಾವು ಸೆಲೆಕ್ಟ್ ಮಾಡಬೇಕು ಏನೋ ಅನ್ನೋ ಒಂದು ಕನ್ಫ್ಯೂಷನ್ ಇರೋದ್ರಿಂದ ಯಾರು ಪೋಸ್ಟ್ ಅನ್ನು ಕರೀತಾ ಇರಲಿಲ್ಲ. ಓಕೆ, ಹೋಪ್ ಯು ಗೈಸ್ ಗೆಟಿಂಗ್ ವೆರಿ ಕ್ಲಿಯರ್ ವಿತ್ ದ ಪಾಯಿಂಟ್ಸ್. ಓಕೆ, ಸೊ ಇಷ್ಟು ನೋಡಿ ಗೈಸ್. ಈಗ ರೋಸ್ಟರ್ ಅಲ್ಲಿ ಇಷ್ಟು ಬಂದಿದೆ. ಓಕೆ, ನೆಕ್ಸ್ಟ್ ಹೋಗುವ. ಎಕ್ಸ್ಪ್ಲನೇಷನ್ ಸಿಕ್ಕಿದೆ, ರೈಟ್? ರೋಸ್ಟರ್ ಹೇಗಾಗುತ್ತೆ ಅನ್ನೋ ಎಕ್ಸ್ಪ್ಲನೇಷನ್ ಸಿಕ್ಕಿದೆ. ಅಂಡ್ ಇದರಿಂದ ನೀವು ಸೀಟ್ಸ್ ಹೇಗೆ ವಿಭಾಗ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಅಂಡ್ 400 ಪಾಯಿಂಟ್ಸ್ ಅಂದ್ರೆ ಏನನ್ನೋದು ಸಹ ನಿಮಗೆ ಅರ್ಥ ಆಗಿದೆ, ರೈಟ್? ಸೊ ಇಷ್ಟು ನಮ್ಮ ಬೇಸಿಕ್ ಇನ್ಫಾರ್ಮೇಶನ್. ಇದು ಒಂದು ನಿಮಗೆ ಯಾವುದೇ ಪೋಸ್ಟ್ ಅಲ್ಲಿ ಎಷ್ಟು ಭಾಗ ಬರುತ್ತೆ ಅಂತಂದ್ರೆ ಅದು ಹೇಗೆ ಡಿವೈಡ್ ಆಗುತ್ತೆ ಅನ್ನೋದು ನಿಮಗೆ ಒಂದು ಅರ್ಥ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಈ ಎಕ್ಸ್ಪ್ಲನೇಷನ್ ಅನ್ನು ನಾನು ಕೊಟ್ಟಿರೋದು ಗೈಸ್. ಯಾಕಂದ್ರೆ ಎಷ್ಟೋ ಜನಕ್ಕೆ 400 ಪಾಯಿಂಟ್ಸ್ ಅಂತ ಏನಂತ ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನ ಮಾಡಿದ್ದೀನಿ. ಓಕೆ, ಅಂಡ್ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ, ಸರ್ ನಮ್ದು KPTCL ಯಾವಾಗ ಬರುತ್ತೆ ಗೈಸ್? KPTCL ವೇಕೆನ್ಸೀಸ್ ಲಿಸ್ಟ್ ರೆಡಿ ಆಗಿದೆ. ವೇಕೆನ್ಸಿ ಲಿಸ್ಟ್ ಆಲ್ರೆಡಿ ಕಮಿಟಿ ಮೀಟಿಂಗ್ ಅಲ್ಲೆಲ್ಲ ಡಿಸ್ಕಷನ್ ನಡೀತಾ ಇದೆ. AW ಸಹ ಇದಾವೆ, ನೆನ್ಪಿಟ್ಕೊಳ್ಳಿ. AW ಇದೆ, AE ಇದೆ, ಅಂಡ್ JE ಸಹ ಇದೆ, ಅಂಡ್ JA ಸಹ ಇದೆ, ಅಂಡ್ ಜೂನಿಯರ್ ಲೈನ್ ಮ್ಯಾನ್ ಸಹ ಇದೆ. ಈಗ ಬರುವಂತಹ 56,000 ಪೋಸ್ಟ್ ಅಲ್ಲಿ ನಿಮಗೆ AEW AE ಸಿಗಲ್ಲ. ಮೇ ಬಿ JE ಬರ್ಬೋದು, ಗ್ರೂಪ್ C ಸಿಗ್ಬೋದು, ಅಥವಾ JA ಅಂಡ್ JLM ಇರ್ಬೋದು. ಓಕೆ, ಇದು ನೋ ಕ್ಲಾರಿಟಿ ಇಲ್ಲ, ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಒಟ್ಟಲ್ಲಿ ಈ ಬರುವಂತಹ ಗ್ರೂಪ್ D ಅಂಡ್ C ಪೋಸ್ಟ್ ಏನಿದಾವಲ್ಲ, ಆ ಗ್ರೂಪ್ C ಪೋಸ್ಟ್ ಅಲ್ಲಿ JE JA JLM ಬರ್ತವೆ.
ಗ್ರೂಪ್ ಸಿ ಅಂಡ್ ಗ್ರೂಪ್ ಡಿ. ಆ ವೇಕೆನ್ಸೀಸ್ ಈ ಬರುವಂತ 56,000 ವೇಕೆನ್ಸೀಸ್ ಅಲ್ಲಿ 56,000 ವೇಕೆನ್ಸೀಸ್ ಏನಿದೆ ಅಲ್ವಾ, ಆ ವೇಕೆನ್ಸೀಸ್ ಅಲ್ಲಿ ನಿಮಗೆ ಈ ವೇಕೆನ್ಸೀಸ್ ಜನರೇಟ್ ಆಗೋ ಚಾನ್ಸ್ ಇದೆ. ಬಟ್ ಈಗ ತನಕ KPTCL ಅವರು ರಿಕ್ರೂಟ್ಮೆಂಟ್ ಮಾಡಿರೋದು ನೋಡಿದ್ರೆ ಟೆಕ್ನಿಕಲ್ ಎಲ್ಲ ಸಪರೇಟ್ ಆಗಿ ಕರೀತಾನೆ. ಈವನ್ JE ಇರ್ಬೋದು, AE ಇರ್ಬೋದು, AW ಇರ್ಬೋದು, ಇವೆಲ್ಲ ಟೆಕ್ನಿಕಲ್ ಸಪರೇಟ್ ಆಗಿ ಕರೀತಾರೆ. ಓನ್ಲಿ ನಾನ್ ಟೆಕ್ನಿಕಲ್ ಪೋಸ್ಟ್ ಸಪರೇಟ್ ಆಗಿ ಕರ್ಕೋತಾನೆ. ಆಕ್ಚುಲಿ JNU ಸಹ ಇನ್ವಾಲ್ವ್ ಮಾಡ್ತಾ ಇದ್ರು, ಬಟ್ ಇನ್ಮೇಲಿಂದ ಮೇ ಬಿ ನನ್ ತಿಳಿದ ಮಟ್ಟಿಗೆ JNU ಸಹ ಈ ಗ್ರೂಪ್ ಸಿ ಅಂಡರ್ ಏನ್ ಬರುತ್ತೆ ಅದರಲ್ಲಿ ಮಿಕ್ಸಪ್ ಮಾಡ್ತಾರಂತ ಕಾಣುತ್ತೆ. ಓಕೆ, ಸೊ ಈ 56,000 ಪೋಸ್ಟ್ ವೇಕೆನ್ಸೀಸ್ ಏನಿದೆ ಅದರಲ್ಲಿ ಮಿಕ್ಸ್ ಮಾಡ್ಬೋದು. ಓಕೆ, ಗ್ರೂಪ್ ಸಿ ಅಂಡ್ ಗ್ರೂಪ್ ಡಿ ಪೋಸ್ಟ್ ಅಲ್ಲಿ. ಸೊ ಈಗ ಬರೋಂತಹ ವೇಕೆನ್ಸೀಸ್ ಮೇ ಬಿ JE and JLM ಬರ್ಬೋದು. ಅಂಡ್ ಟೆಕ್ನಿಕಲ್ ವೇಕೆನ್ಸೀಸ್ ಮಾತ್ರ ನಿಮಗೆ ನವೆಂಬರ್ ಆರ್ ಡಿಸೆಂಬರ್ ನೆನ್ಪಿಟ್ಕೊಳ್ಳಿ. ಈಗ ಸದ್ಯದಲ್ಲಿ ಬರೋ ಅಂತ ಚಾನ್ಸ್ ಇಲ್ಲ, ನವೆಂಬರ್ ಆರ್ ಡಿಸೆಂಬರ್ 2026. ಓಕೆ, ಇದು ಫಸ್ಟ್ KPTCL. ಅಂಡ್ ಇದೇ ತರ KPCL ನಿಮ್ಗೆ ಆಗಲೇ ಗೊತ್ತಿದೆ. ಹಳೆ ನೋಟಿಫಿಕೇಶನ್ 2017 ನಡೆದಿರೋಂತಹ ನೋಟಿಫಿಕೇಶನ್ ರಿಕ್ರೂಟ್ಮೆಂಟ್ ಬ್ಯಾಚಸ್ 4 ಬ್ಯಾಚಸ್ ಆಗ್ತಾ ಇದೆ. ಈಗ 4th ಬ್ಯಾಚ್ ಎಂಟ್ರಿ ಆಗ್ತಾ ಇದೆ. 4th ಬ್ಯಾಚ್ ಯಾವಾಗಿದೆ? ಅದು 20ನೇ ತಾರೀಕಿದೆ ಗೈಸ್, ನೆನ್ಪಿಟ್ಕೊಳ್ಳಿ. 20th ಮೇಗೆ 4th ಬ್ಯಾಚ್ ಎಂಟ್ರಿ ಆಗ್ತಾ ಇದೆ. ಆಲ್ರೆಡಿ 3 ಬ್ಯಾಚ್ ಸಕ್ಸಸ್ಫುಲ್ ಆಗಿ ಎಂಟ್ರಿ ಆಗಿದಾವೆ. 4th ಬ್ಯಾಚ್ ಏನು ಎಂಟ್ರಿ ಆಗ್ತಾ ಇದೆ. ಇವ್ರಿಗೂ ಸಹ 4th ಬ್ಯಾಚ್ ಆದ್ಮೇಲೆ ಇನ್ನೊಂದು ಮೇ ಬಿ 5th ಬ್ಯಾಚ್ ಇರ್ಬೋದು, ಲಾಸ್ಟ್ ಬ್ಯಾಚ್. ಆ ಬ್ಯಾಚ್ ಆದ ನಂತರ ಆ ಕಂಪ್ಲೀಟ್ 622 ವೇಕೆನ್ಸೀಸ್ ಮುಗಿಯುತ್ತೆ. ಓಕೆ, ಇದು ಮುಗಿದಾದ ನಂತರ ಅವ್ರ ಹತ್ರನು ವೇಕೆನ್ಸೀಸ್ ಇದಾವೆ. KPCLದು ಬರೋಂತಹ ಚಾನ್ಸಸ್ ಯಾವಾಗಿದೆ ಅಂತಂದ್ರೆ KPCLದು ನೆಕ್ಸ್ಟ್ ಇಯರ್, ಇನ್ನು ಈ ಇಯರ್ ಅಂತೂ ಇಲ್ಲ, 2027 ಅಲ್ಲಿ ಲಿಸ್ಟ್ ಅಥವಾ ನೋಟಿಫಿಕೇಶನ್ ಲಾಂಚ್ ಆಗೋ ಚಾನ್ಸ್ ಇದೆ. ಅದು ಬಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಮಾರ್ಚ್ ಒಳಗಡೆ. ಓಕೆ, ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಅಲ್ಲಿ ಬಡ್ಜೆಟ್ ಎಲ್ಲ ಪ್ಲಾನ್ ಮಾಡ್ಕೋತಾರೆ. ಸೊ ಮಾರ್ಚ್ 2027 ಆಫ್ಟರ್, ಇದಾದ ನಂತರ ಗ್ರೇಟರ್ ದೆನ್ ಮಾರ್ಚ್. ಓಕೆ, ಮಾರ್ಚ್ ಆದ ನಂತರ ನಿಮಗೆ ನೋಟಿಫಿಕೇಶನ್ ಬರೋ ಚಾನ್ಸಸ್ ಇದಾವೆ. ಸೊ ನಾನು ಹೇಳೋದೇನಂತಂದ್ರೆ ಇದರಲ್ಲೂ ಬರೋದು ಯಾವ್ದು ಅಂತಂದ್ರೆ AE ಬರುತ್ತೆ ಅಂಡ್ JE ಬರುತ್ತೆ. ಇವೆರಡೇ ಇರೋದ್ರಿಂದ AE JE ಎಲ್ಲಾ ತರದ ಬ್ರಾಂಚಸ್, ಸಿವಿಲ್, ಮೆಕ್ಯಾನಿಕಲ್, ಆಟೋಮೊಬೈಲ್, ಓಕೆ, ಅಂಡ್ ಎಲೆಕ್ಟ್ರಿಕಲ್ ಇರ್ಬೋದು, EC ಇರ್ಬೋದು. ಸೊ ಎಲ್ಲ ಬ್ರಾಂಚಸ್ ಸಹ ಬರ್ತವೆ. ಓಕೆ, ಅಂಡ್ ತುಂಬಾ ಜನ ವಿದ್ಯಾರ್ಥಿಗಳು BMRCL ಸಹ ಕೇಳಿದ್ದಾರೆ. BMRCL ಯಾವಾಗ ಬರುತ್ತೆ ಸರ್ ಅಂತ. BMRCL ಸದ್ಯದಲ್ಲೇ ಇದೆ, ಮೇ ಬಿ ಇಯರ್ ಎಂಡ್ ಅಲ್ಲಿ ಬರ್ಬೋದು. ಓಕೆ, ಇಯರ್ ಎಂಡ್ ಅಲ್ಲಿ ಬರ್ಬೋದು. ಬಟ್ ಈಗ ಗ್ರೂಪ್ ಸಿ ಆ 56,000 ಪೋಸ್ಟ್ ಎಲ್ಲ ಮುಗಿಬೇಕು ಗೈಸ್, ಅದರಲ್ಲಿ ಈ ಟೆಕ್ನಿಕಲ್ ವೇಕೆನ್ಸೀಸ್ ಯಾವುದು ಇಲ್ಲ. ಸೊ ಹಾಗಾಗಿ ಇದು ಮುಗಿದ ನಂತರ ನಿಮಗೆ ಬರ್ತವೆ. ಓಕೆ, ಅಂಡ್ ಇದಾದ ನಂತರ AO ಅಂಡ್ AAO ಏನಿದು ಅಗ್ರಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು ರೀನೋಟಿಫಿಕೇಶನ್ ಆಗುತ್ತೆ. ಓಕೆ, ರೀನೋಟಿಫಿಕೇಶನ್ ಆಗುತ್ತೆ. ಇದೇ ತರ ರೀನೋಟಿಫಿಕೇಶನ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ BDDC ಏನಿದೆ ಅದನ್ನು ರೀನೋಟಿಫಿಕೇಶನ್ ಆಗುತ್ತೆ. ಅಂಡ್ KSLA ಸಹ ರೀನೋಟಿಫಿಕೇಶನ್ ಆಗುತ್ತೆ. ಈ ರೀನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂದ್ರೆ ಸದ್ಯದಲ್ಲೇ ಇದೆ, ವಿತಿನ್ 2 ಮಂತ್ಸ್ ಅಲ್ಲಿ ಆಗುತ್ತೆ, ವಿತಿನ್ 2 ಮಂತ್ಸ್. ಓಕೆ, ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟಿನ ವೇಕೆನ್ಸೀಸ್ ಇನ್ನು 15 ದಿನಗಳಲ್ಲಿ ಬರುತ್ತೆ. 15 ಡೇಸ್, ವಿತಿನ್ 15 ಡೇಸ್ ಆರ್ ಮ್ಯಾಕ್ಸ್ 20 ಡೇಸ್ ಅನ್ಕೊಳ್ಳಿ. ಓಕೆ, ವಿತಿನ್ 2 to 3 ವೀಕ್ಸ್ ಗೈಸ್. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 2 to 3 ವೀಕ್ಸ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ PC ವೇಕೆನ್ಸೀಸ್ ಕ್ರಿಯೇಟ್ ಆಗ್ತವೆ. ಓಕೆ, PC ವೇಕೆನ್ಸೀಸ್ ಕ್ರಿಯೇಟ್ ಆಗ್ತವೆ. ಅಂಡ್ ಇದಾದ ನಂತರ ಇದೇ ತರದ ಇನ್ನು ಹಲವಾರು ವೇಕೆನ್ಸೀಸ್ ಸಹ ಬರೆದಿದ್ದಾವೆ. ಓಕೆ, ಅಂಡ್ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನಂತಂದ್ರೆ ನಿಮ್ಮ ಪ್ರಿಪರೇಷನ್ ಅನ್ನು ಕಂಟಿನ್ಯೂ ಮಾಡ್ತಾ ಇರಿ. ಈಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಇನ್ ಕೇಸ್ ಟಫ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದೀರಾ ಅಂತಂದ್ರೆ, ಲೈಕ್ ಗ್ರೂಪ್ ಬಿ ಪೋಸ್ಟ್ ಆತರ ಪ್ರಿಪೇರ್ ಮಾಡ್ತಾ ಇದೀರಾ ಅಂತಂದ್ರೆ ಈಗಿಂದನೇ ಪ್ರಿಪರೇಷನ್ ಚಾಲು ಮಾಡ್ಕೊಳ್ಳಿ. ಓಕೆ, ಅಂಡ್ ಇದಾದ ನಂತರ ಇನ್ನೊಂದು ಬಿಗ್ಗೆಸ್ಟ್ ನೋಟಿಫಿಕೇಶನ್ ಎವರ್ ಯಾವುದು ಅಂತಂದ್ರೆ, ಬಿಗ್ಗೆಸ್ಟ್ ನೋಟಿಫಿಕೇಶನ್ ಈ ನಮ್ಮ ಲೆಕ್ಚರರ್ ಪೋಸ್ಟ್, ಪಾಲಿಟೆಕ್ನಿಕ್ ಲೆಕ್ಚರರ್. ಓಕೆ, ಪಾಲಿಟೆಕ್ನಿಕ್ ಲೆಕ್ಚರರ್ ವೇಕೆನ್ಸೀಸ್ ಇದನ್ನು ಸಹ ಬರದಿದೆ. ಇದು ಎಲೆಕ್ಷನ್ ಆದ ನಂತರ, ಐ ಮೀನ್ ಇಲ್ಲಿಂದ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ರಫ್ಲಿ 65 ಡೇಸ್ ಆದ ನಂತರ, ಆಫ್ಟರ್ ಪೋಸ್ಟ್ 65 ಡೇಸ್ ಆದ್ಮೇಲೆ
ಯಾಕಂದ್ರೆ ಇವಾಗ ಸೆನ್ಸಸ್ ನಡೀತಾ ಇದೆ ಅಲ್ವಾ, ಸೆನ್ಸಸ್ ನಡೀತಾ ಇದೆ, ಸೆನ್ಸಸ್ ಆಗಿದೆ ಇಮಿಡಿಯೇಟ್ ಆಗಿ ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಎಲ್ಲ ಮುಗಿಬೇಕು. ಇದು ಮುಗ್ದಿದ ನಂತರ ಇಮಿಡಿಯೇಟ್ ಆಗಿ ಕೆಇಎ ಅಥವಾ ಕೆಪಿಎಸ್ಸಿ ಕಂಡಕ್ಟ್ ಮಾಡ್ತಾರೆ ಗೈಸ್. ಕೆಪಿಟಿಸಿಎಲ್ ಮಾತ್ರ ಕೆಇಎದವ್ರು ಕಂಡಕ್ಟ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಅಂಡ್ ಕೆಪಿಸಿಎಲ್ ಸಹ ಕೆಇಎನೆ. ಲೆಕ್ಚರರ್ ಪೋಸ್ಟ್ ಮೇ ಬಿ ಕೆಪಿಎಸ್ಸಿ ಮಾಡ್ಬೋದು. ಅಂಡ್ ಎಒ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಎಒ ಬಂದ್ಬಿಟ್ಟು ಕೆಪಿಸಿಎಲ್ ಮಾಡುತ್ತೆ, ಅಲ್ಲ ಕೆಇಎನೆ ಮಾಡುತ್ತೆ. ಅಂಡ್ VMRCL ಸಹ ಕೆಇಎನೆ ಮಾಡುತ್ತೆ. ಅಂಡ್ ಇದಾದ ನಂತರ BDDC ಅವರೇ ಓನ್ ಡಿಪಾರ್ಟ್ಮೆಂಟ್ ಅವ್ರು ನಡೆಸ್ತಾರೆ. KLS ಏನು ಕೆಇಎ ಮಾಡುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟು ಸಹ ಈ ಸಲ ಕೆಇಎದವ್ರು ಮಾಡ್ಬೋದು. ಅಂಡ್ ಲ್ಯಾಂಡ್ ಸರ್ವೇಯರ್ ಅಟ್ ಲಾಸ್ಟ್ ಯಾವುದು ಲ್ಯಾಂಡ್ ಸರ್ವೇಯರ್, ಲ್ಯಾಂಡ್ ಸರ್ವೇಯರ್ ವೇಕೆನ್ಸಿ ಈ ಸಲ ಕೆಇಎನೆ ಎಕ್ಸಾಮಿನೇಷನ್ ನಡೆಸುತ್ತೆ. ಅಂಡ್ ಇದ್ರದ್ದು ಸಹ ರೀನೋಟಿಫಿಕೇಶನ್ ಬರೋದಿದೆ. ಓಕೆ, ಸದ್ಯದಲ್ಲೇ ಬರುತ್ತೆ ಗೈಸ್. ಬಟ್ ಎಲ್ಲ ಇದು ಅಪ್ರೂವಲ್ ಸಿಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ, ಕಂದಾಯ ಇಲಾಖೆನಿಂದ ಬರ್ಬೇಕಲ್ವಾ. ಸೊ ಸ್ವಲ್ಪ ಲೇಟ್ ಆಗುತ್ತೆ. ಮೇ ಬಿ 3 months ಟೈಮ್ ಲೈನ್ ಅಂತ ಇಟ್ಕೊಳ್ಳಿ, 3 months. ಸೊ ಹೊಸ ನೋಟಿಫಿಕೇಶನ್ಸ್ ಗ್ರೂಪ್ ಬಿ ಪೋಸ್ಟ್ ಎಲ್ಲಾನು 3 months. ಅಂಡ್ ಯಾವ್ದೆಲ್ಲ ಈಗ ರೀನೋಟಿಫಿಕೇಶನ್ ಆಗ್ತಾ ಇದೆ, ಸಣ್ಣ ಸಣ್ಣ ನೋಟಿಫಿಕೇಶನ್ಸ್, ಯಾವ್ದು ಎಒ ಇರ್ಬೋದು, BDDC ಇರ್ಬೋದು, ಅಂಡ್ KSLA ಇರ್ಬೋದು, ಆಲ್ರೆಡಿ ಈಗ ನೋಟಿಫಿಕೇಶನ್ ಬಿಟ್ಟು ತಗೊಂಡಿದಾರಲ್ವಾ, ಹಿಂಪಡೆದಿದಾರಲ್ವಾ, ಆ ನೋಟಿಫಿಕೇಶನ್ಸ್ ಎಲ್ಲ ಈಗ ವಿತಿನ್ 2 months ಅಲ್ಲಿ ಆಗುತ್ತೆ. ಓಕೆ, ಅಂಡ್ ಅನದರ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಈಗ ಇದು BWSSB ಹಾಗೂ ರಾಜೀವ್ ಗಾಂಧಿ ಹಾಗೂ KSSIDC ನಲ್ಲಿ ಕೆಲವು ಪೋಸ್ಟ್ಗಳು ಮೊನ್ನೆ ಎಕ್ಸಾಮ್ ನಡೆದಿದೆ. ಅದರಲ್ಲಿ ಎಲೆಕ್ಟ್ರಿಕಲ್ ಮಾತ್ರ ನಡೆಸಿದ್ದಾರೆ, ಇನ್ನು ಉಳಿದಿರೋ ವೇಕೆನ್ಸೀಸ್ ನಡೆಸಿಲ್ಲ. ಈ ನೋಟಿಫಿಕೇಶನ್ಸ್ ಸಹ ರೀನೋಟಿಫಿಕೇಶನ್ ಆಗುತ್ತೆ. ಯಾವ್ದೆಲ್ಲ ಡಿಪಾರ್ಟ್ಮೆಂಟ್? BWSSB, KSSIDC ಅಂಡ್ RGUHS. ಯಾವ್ದೆಲ್ಲ ಪೆಂಡಿಂಗ್ ಇರೋದು ಮಾತ್ರ ಹೇಳ್ತಾ ಇದ್ದೀನಿ ಗೈಸ್. ಪೆಂಡಿಂಗ್ ಇರೋದು ಯಾವ್ದು? ಗ್ರೂಪ್ ಬಿ ಅಂಡ್ ಗ್ರೂಪ್ ಎ. ಯಾವ್ದೆಲ್ಲ ಎಕ್ಸಾಮ್ ಮುಗ್ದೋಗಿದೆ ಅದ್ರದಿಲ್ಲ, ಯಾವ್ದೆಲ್ಲ ಮುಗ್ದಿಲ್ಲ ಇನ್ನೂ ಎಕ್ಸಾಮ್, ರೀನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಕೃಷಿ ಇಲಾಖೆನೂ ಸಹ ಇರ್ಬೇಕು ಇದರಲ್ಲಿ, ಕೃಷಿ ಇಲಾಖೆ. ಸೊ ಇವೆಲ್ಲ ನೋಟಿಫಿಕೇಶನ್ಸ್ ರೀನೋಟಿಫಿಕೇಶನ್ಸ್ ವಿತಿನ್ 2 months ಅಲ್ಲಿ ಆಗುತ್ತೆ ಗೈಸ್. ಓಕೆ, ಸೊ ಇಷ್ಟೆಲ್ಲ ನಾನು ಮಾಹಿತಿ ಹೇಳ್ತಾ ಈ ವಿಡಿಯೋನು ಕೊನೆದಾಗಿ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಇನ್ಮೇಲಿಂದ ಪ್ರತಿದಿನ ವಿಡಿಯೋಸ್ ನಿಮಗಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂಡ್ ಹೊಸ ನೋಟಿಫಿಕೇಶನ್ಸ್ ಸಹ ತುಂಬಾ ಇದಾವೆ. ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಪೆಷಲಿ ಇದಾವೆ ಈಗ ಸದ್ಯದಲ್ಲಿ, ಅದನ್ನು ಸಹ ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದನ್ನು ಸಹ ಒಂದ್ಸಲ ವಾಚ್ ಮಾಡ್ಕೊಳ್ಳಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಇದ್ದೀರಾ ನಮ್ಮನ್ನು ಅಪ್ರೋಚ್ ಆಗ್ಬೋದು. ಅಂಡ್ ನಿಮಗೆ ಗೈಡೆನ್ಸ್ ಹಾಗೂ ಬೇಕಾಗಿರೋ ನೆಸೆಸಿಟಿ ಆಫ್ ಪ್ರಿಪರೇಷನ್ ಸ್ಟ್ರಾಟಜಿ ಇರ್ಬೋದು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ, ಟೇಕ್ ಕೇರ್, ಬಾಯ್.